ಆ ರಿವರ್ನ ಒಂದು ಶೇಪ್ ನೋಡಿ, ಅದೊಂದು ಭಾರಿ ಒಂದು ಎಂತ ಹೇಳೋದು, ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಅಂತ. ವೆರಿ ಬ್ಯೂಟಿಫುಲ್, at the same time very dangerous. This way Siachen base camp. Okay. And this way Turtuk, Pakistan border. ಇದನ್ನು ನೋಡುವಾಗ ನಮ್ಮ ವೆಸ್ಟರ್ನ್ ಘಾಟ್ಸಿನ ಟ್ರೇಲ್ಸ್ ನೆನಪಾಗ್ತದೆ. ಫುಲ್ ಸ್ಯಾಡಲ್ ಮಾಡಿಕೊಂಡು ಹೋಗ್ತಿದೆ ಈಗ. ಸೊ ದಿಸ್ ಇಸ್ ದ ಓನ್ಲಿ ಕ್ಯಾಮಲ್ ವಿತ್ 2 humps. ಇಲ್ಲೊಂದು ಹಂಪ್, ಇಲ್ಲೊಂದು ಹಂಪ್ ಇದೆ. ಸ್ಟ್ಯಾಚ್ಯೂ 106 feet tall ಸ್ಟ್ಯಾಚ್ಯೂ. ಓ ಶಾರ್ಪ್ ಯೂ ಟರ್ನ್. ಓಯ್ 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 ಓಯ್. ಆಫ್ ರೋಡ್ ತಗೊಳ್ತಿದ್ದೇವೆ ಈಗ. ಲದಾಖಿಗೆ ಬಂದ ನಂತರ ಇಂಥ ಕುತಂತ್ರಗಳೆಲ್ಲ ಕೆಲವು ಮಾಡಲೇಬೇಕು, ಶಾರ್ಟ್ಕಟ್ ತಗೊಂಡು ಹೋಗೋದಲ್ಲ. Oh boy! Yoo-hoo! Back to main road. Woohoo! ಇದು ಫುಲ್ ಆಫ್ ರೋಡ್, ಫ್ಲಾಟ್ ಟ್ರ್ಯಾಕ್ ಮಾರ. ಇದು ಗಮ್ಮತ್ತಾಗ್ತದೆ ಹೋಗ್ಲಿಕ್ಕೆ. ಹಾಗೆ ಸ್ಕಿಲ್ಸ್ ಬೇಕು, ಯಾಕಂದ್ರೆ ಗಾಡಿ ಸ್ಟೇರಿಂಗ್ ಮಾಡ್ಲಿಕ್ಕೆ ಭಾರಿ ಕಷ್ಟ. ಇಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೆ ಬ್ರೇಕಲ್ಲಿ ಯಾರು ಹೊಡೆದ್ರೆ ಅಲ್ಲಿಗೆ ಕಾನ್ ಕೇಸ್. ಪ್ಲಸ್ ನಾವು ಇವತ್ತು ಮಿಲಿಟ್ರಿ ಗ್ಲೌಸ್ ಹಾಕಿದ್ದೇವೆ. ಇದರಲ್ಲಿ ಆರ್ಮರ್ಸ್ ಎಲ್ಲ ಎಂತ ಸಹ ಇಲ್ಲ, ಜಸ್ಟ್ ಇದು ಹೀಟ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಷ್ಟೇ ಇರೋದು, ನಾಟ್ ಫಾರ್ ಅದು ಬೀಳುವ ಪ್ರೊಟೆಕ್ಷನ್ ಈಗ ಇಲ್ಲ. ಇದು ಆ್ಯಕ್ಚುಲಿ ನುಬ್ರಾ ವ್ಯಾಲಿ ನೀವೀಗ ನೋಡ್ತಿರೋದು, ಮಾಚೀಚೆ ಎಲ್ಲ. ಸೊ ಈ ಕಡೆ ಎಲ್ಲ ಆ ಕಡೆ ನಮ್ಮ ಲೇ ಅಷ್ಟೆಲ್ಲ ಡೆವಲಪ್ ಆಗಲಿಲ್ಲ, ಇನ್ನೂ ಆಗ್ತಾ ಉಂಟು. ಈಗ ನೋಡಿದಲ್ಲಿ ಆ್ಯಕ್ಚುಲಿ ಕೆಲಸ ಆಗ್ತಾ ಉಂಟು ನೋಡಿ, ಅಂದರೆ ಆಗ JCB ಎಲ್ಲ ಇತ್ತಲ್ಲ, ಸೊ ರೋಡ್ ಆಗಲಾಗೋ ಕೆಲಸ ಎಲ್ಲ ಆಗ್ತಾ ಉಂಟು. ಮೇ ಬಿ ಇನ್ನೊಂದು 1-2 ವರ್ಷ ಬಿಟ್ಟರೆ ಅಲ್ಲಿ ಹೇಗೆ ರೋಡ್ ಇತ್ತು ಇಲ್ಲಿ ಸಹ ಹಾಗೇ ಇರ್ತದೆ, ಫುಲ್ಲಿ ಡೆವಲಪ್ಡ್ ರೋಡ್ಸ್. ನೋಡಿ ಇಲ್ಲಿ ಕಲ್ಲಿನ ಕಲರ್ಸ್ ಎಲ್ಲ ನೋಡಿ ಸ್ವಲ್ಪ ಚೇಂಜ್ ಉಂಟು. ಮೊನ್ನೆ ನೀವು ಲೇಗೆ ಬರೋ ದಿವಸ ನೋಡಿದ್ರಲ್ಲ ಒಂದು ಗುಡ್ಡೆ, ಸೊ ಅದೇ ರಿಸಂಬ್ಲೆನ್ಸ್ ಉಂಟು ಇಲ್ಲಿ. ಈ ಕಲ್ಲಿನ ಕಲರ್ ನೋಡಿ, ಇದು ಕಂಪ್ಲೀಟ್ ಚೇಂಜ್ ಮಾರೆ. ಒಬ್ಬ ಫುಲ್ ಬಾಯ್ಲೆಟ್, ಯಾವುದೋ ಮ್ಯಾಗ್ನೀಷಿಯಮ್ ಯಾವುದೋ ಒಂದು ಊರು ಇರಬೇಕಿತ್ತು ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ಅ ವ್ಯೂ ಪಾಯಿಂಟ್ ಟು ದ ಥಂಡರ್ ಅಂತೆ. ನೂಬ್ರಾ ವ್ಯಾಲಿಯಲ್ಲಿದ್ದೇವೆ. ಇಲ್ಲಿ ಬೈಕ್ಸ್ ಎಲ್ಲ ನಿಲ್ಲಿಸಿ ಇಲ್ಲಿ ವ್ಯೂ ನೋಡಿ, ವಾ ರಿವರ್ ನೋಡಿ ಹೇಗೆ ಉಂಟು ಅಂತ, ಸೂಪರ್. ಇಲ್ಲಿ ನೋಡಿ ಒಂದು ಏನೋ ಒಂದು ಪ್ರೈವೇಟ್ ಏರಿಯಾದಾಗ ಉಂಟು ನೋಡಿ, ಇದೆಂತ ಗೊತ್ತಿಲ್ಲ, ಬಟ್ ದ ವ್ಯೂ ವಾವ್. ಇದು ನೋಡಿ ಹೇಗುಂಟು ಅಂತ, ಬ್ಯೂಟಿಫುಲ್. ಆ ರಿವರ್ನ ಒಂದು
ಶೇಪ್ ನೋಡಿ, ಅದೊಂದು ಭಾರಿ ಒಂದು ಎಂತ ಹೇಳೋದು, ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಅಂತ. ನಮ್ಮ ನರದಾಗಿ ಉಂಟು ಬಾಡಿದು. ಸೊ ನಮಗೀಗ ಇಲ್ಲೇ ಹೀಗೆ ಕೆಳಗಿಳ್ಬೇಕು ನೋಡಿ, ಹೀಗೆ ಇಳಿದು ಮತ್ತೆ ಆಚೆ ಕೆಳಗೆ ಹೋಗ್ಬೇಕು. ಸೊ ಅದೊಂದು ಪ್ರಾಪರ್ ಡೆಸರ್ಟ್ ಆ್ಯಕ್ಚುಲಿ ನೂಬ್ರಾ ವ್ಯಾಲಿ. ಈಗ ಆ್ಯಕ್ಚುಲಿ ನಮಗೆ ಸೆಕೆ ಆಗ್ತಾ ಉಂಟು. 3 ಲೇಯರ್ ಹಾಕಿದ್ದೇವಲ್ಲ, ಆಗ ಕಾರ್ದುಂಗ್ಲೆಲ್ಲ ಒಳ್ಳೆ ಯೂಸ್ಫುಲ್ ಆಯಿತು. ಬಟ್ ಈಗ ಒಳ್ಳೆ ಸೆಕೆ ಆಗ್ತಾ ಉಂಟು. ಬಟ್ ಸಾಯಂಕಾಲ ಆದ ನಂತರ ವಾಪಸ್ ನಮಗೆ ಬೇಕಾಗ್ತದೆ, ವಾಪಸ್ ಚಳಿ ಶುರು ಆಗ್ತದೆ. ಭಾರಿ ಡೇಂಜರಸ್ ಟರ್ನ್ಗಳು ಮಾತ್ರ ಇದೆಲ್ಲ. ರೋಡ್ ನೋಡಿ ಅಂತೆ, ಎದುರಿಂದ ಹಾಗೆ ಸುತ್ತೊಡ್ದು ಮತ್ತೆ ನಾವು ಇಲ್ಲಿ ಬರ್ತೇವೆ, ಇಲ್ಲಿ ಬಂದು ಹೀಗಾಗಿ ಹೋಗುದು. ವಾವ್, ಭಯಂಕರ ರೋಡ್ ನೋಡಿ. ನಮ್ಮ ಟೀಮ್ ಇಲ್ಲಿ ಹೋಗ್ತಾ ಉಂಟು ಎದುರು. ವಿ ಆರ್ ಜಸ್ಟ್ ಅ ಟರ್ನ್ ಬಿಹೈಂಡ್ ದೆಮ್. ಕ್ರಾಸ್ ವಿಂಡ್ಸ್ ಮಾತ್ರ ಹೆವಿ ಉಂಟು ಇಲ್ಲಿ. ಒಂದು ಶಾರ್ಟ್ ಕಟ್ ತಗೊಳ್ಳುವಲ್ಲ. ಇದೊಂದು ಶಾರ್ಟ್ ಕಟ್ ಉಂಟು, ಬೇಕಾದರೆ ಆಫ್ ರೋಡ್ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು ಶಾರ್ಟ್ ಕಟ್ ಇತ್ತಿಲ್ಲಿ. ನನ್ನ ರೈಟಲ್ಲಿ ನೋಡಿ ಫುಲ್ ಆಗ ರಿವರ್ ನೋಡಿದಲ್ಲ, ಅದರ ಒಂದು ಕ್ಲೋಸಪ್ ವ್ಯೂ ನೋಡಿ. ಮ್ಯಾನ್, ಎಷ್ಟು ಕಲರ್ಸ್ ಉಂಟು ಆ ನೀರಲ್ಲಿ. ಬ್ಲೂ ಉಂಟು, ಗ್ರೀನ್ ಉಂಟು, ಒಂಥರ ಆರೆಂಜಿಶ್ ಬ್ರೌನ್ ಉಂಟು. ಭಯಂಕರ ಮಾರೆ. ಲ್ಯಾಂಡ್ ಸ್ಲೈಡ್, ಸ್ವಲ್ಪ ಜಾಗ್ರತೆ ಇಲ್ಲಿ. ಇಲ್ಲಿ ಎಲ್ಲ ಬ್ರೇಕಲ್ಲಿ ಹಾಕ್ಲಿಕ್ಕೆ ಹೋಗಲೇಬಾರ್ದು, ಗೇರೆಲ್ಲ ಹೋಗಬೇಕು. ವೆರಿ ಬ್ಯೂಟಿಫುಲ್, ಅಟ್ ದ ಸೇಮ್ ಟೈಮ್ ವೆರಿ ಡೇಂಜರಸ್. ಈಗ ಹಂಡರ್ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ಹೋಗ್ತಿದ್ದೇವೆ. ಇದು ಘಾಟಿಗೆ ಗುಡ್ಡ ಎಲ್ಲ ಇಳಿದಾಯಿತು, ಇನ್ನು ಮೇ ಬಿ ಈಗ ಸ್ಟ್ರೈಟ್ ರೋಡ್ ಇರ್ಬೋದು ನೋಡಿ. ಸುಮೂರು 20. ಸೊ ಸುಮೂರಲ್ಲಿ ನಾವು ಇವತ್ತು ನೈಟ್ ಸ್ಟೇ ಆಗೋದು. ಮತ್ತು ಅದರ ಮುಂಚೆ ಒಂದು 2-3 ಪ್ಲೇಸಸ್ ಉಂಟು, ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಇವತ್ತು. ಅಲ್ಲಿ ಮೊನೆಸ್ಟ್ರಿಯಲ್ಲಿ ಉಂಟು ಒಂದು 2-3, ಹಾಗೆ ಅಲ್ಲಿಗೆಲ್ಲ ಹೋಗಬೇಕು ನೋಡಿ. ಇಲ್ಲಿ ರಿವರ್ ರಾಫ್ಟಿಂಗ್ ಉಂಟು ಸೈಡಲ್ಲಿ, ಬೇಕಾದರೆ ಇಂಟ್ರೆಸ್ಟೆಡ್ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ನೋಡಿ. ಆಗ ಮೊನ್ನೆ ನಾವು ಲದಾಖ್ ಮತ್ತು ಕಾಶ್ಮೀರಿಂದೆಲ್ಲ ಬರುವಾಗ ಆಗ ನಾ ಒಂದು ಲ್ಯಾಂಡ್ಸ್ಕೇಪ್ ನೋಡಿ ಮತ್ತು ಈಗಿನ ಲ್ಯಾಂಡ್ಸ್ಕೇಪ್ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಪ್ರಾಪರ್ ಡೆಸರ್ಟ್, ಮೌಂಟೇನ್ ಡೆಸರ್ಟ್. ನೀರಿನ ಕಲರ್ ನೋಡಿ ಅಂತ ಹೇಗೆ ಉಂಟು ಅಂತ. ಬ್ಲೂ, ಬ್ರೌನ್, ಗ್ರೀನ್ ಎಲ್ಲ ಮಿಕ್ಸ್ ಉಂಟು. ಆ್ಯಕ್ಚುಲಿ ಬಿಹಾರದವ್ರೊಂದು ಮೆಚ್ಚಬೇಕು, ಇಂಥ ರೋಡಲ್ಲೆಲ್ಲ ಪ್ರಾಪರ್ ಡಾಮರ್ ರೋಡ್ ಮಾಡ್ತಾರಲ್ಲ ಮಾರೆ, ಅದನ್ನು ಮೆಚ್ಚಬೇಕು. ನಮ್ಮ ಊರಾಚೆ ಹೈವೇ ಡೀಲ ಕಡೆ ಹೋಗಿದಂತೆ, ಇಲ್ಲಿ ಇಷ್ಟು ರಿಮೋಟ್ ಏರಿಯಾಸಲ್ಲಿ ಇಷ್ಟು ಒಳ್ಳೆ ರೋಡ್ ಮಾಡಬೇಕು ಅಂತ ಹೇಳಿದರೆ ಅಫ್ಕೋರ್ಸ್ ಅವರಿಗೆ ರೀಸನ್ ಇರ್ತದೆ. ಯಾಕಂದರೆ ಡಿಫೆನ್ಸಿಗೆ ಬೇಕಲ್ಲ, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಒಳ್ಳೆ ಇದ್ದರೆ ಮಾತ್ರ ಅವರಿಗೆ ಅಡ್ವಾಂಟೇಜು, ಡಿಫೆನ್ಸ್ ಅವರಿಗೆ, ಆರ್ಮಿ ಅವರಿಗೆಲ್ಲ. ಹಾಗೆ ಅದಕ್ಕೋಸ್ಕರ ಅವರು ಇಂಥ ಏರಿಯಾಸಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿರೋದು. ನೈಸ್ ಸ್ಟ್ರಕ್ಚರ್ ಇದು ನೋಡಿ. ಇದು ಬುದ್ಧಿಸಮಿಗೇನೋ ರಿಲೇಟೆಡ್, ಮಾನೆಸ್ಟ್ರಿ ರಿಲೇಟೆಡ್ ಸಮಥಿಂಗ್. I think we are stopping here for our lunch. A few moments later. ಹ್ಯಾಂಡರ್ ಅಂತ ಪ್ಲೇಸ್ನ ಸರ್, ಹಂಡರ್ ಅಂತ ಹೇಳ್ತಾರೆ, ಹ್ಯಾಂಡರ್ ಅಂತ ಹೇಳ್ತಾರೆ, ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ನಂಗೆ ಗೊತ್ತಿಲ್ಲ.
ಇಲ್ಲಿಯ ಫೇಮಸ್ ಏನು ಅಂತ ಹೇಳಿದರೆ ಡಬಲ್ ಇದು ಎಂತ ಹೇಳೋದು, ಆ ಕ್ಯಾಮಲಲ್ಲಿ ಒಂದಿರ್ತವಲ್ಲ, ಈಗ ಹಂಪ್ಸ್ ಇರ್ತಾವಲ್ಲ, ಸೊ ಇಲ್ಲಿ ಡಬಲ್ ಹಂಪ್ಸ್ಡ್ ಕ್ಯಾಮಲ್ ಇಲ್ಲಿ ಫೇಮಸ್. ಅದು ಇಡೀ ಇಂಡಿಯಲ್ಲಿ ಇಲ್ಲಿ ಒಂದೇ ಕಡೆ ಸಿಕ್ಕುದಂತೆ. ಹಾಗೆ ಅಲ್ಲಿಗೆ ಹೋಗ್ತಿದ್ದೇವೆ ನಾವೀಗ. ಅದಾಗಿ ಮತ್ತೆ ಸೀದಾ ಡಿಸ್ಕ್ರಿಟ್ ಮಾನೆಸ್ಟ್ರಿಗೆ ಹೋಗ್ತೇವೆ. ವೆದರ್ ಮಾತ್ರ ಒಳ್ಳೆ ಸೆಕೆ ಉಂಟು ಮಾತ್ರ. ನಾವು ಆಗ ಅಷ್ಟು ಹತ್ತಿದ್ದೇವಲ್ಲ, ಎಷ್ಟು 7-8 ಡಿಗ್ರೀಸ್ ಎಲ್ಲ. ಈಗ ಸಾಧಾರಣ ಒಂದು 30 ಡಿಗ್ರೀಸಿಗೆಲ್ಲ ಹೋಗಿರ್ಬೋದು, 30-35ಗೆ. ಅಷ್ಟು ಸೆಕೆ ಉಂಟು ಈಗ ಇಲ್ಲಿ. ನಾವು 3-4 ಲೇಯರ್ ಇದು ಬೇಸ್ 3-4 ಲೇಯರ್ಸ್ ಕ್ಲೋತಿಂಗಲ್ಲಿ ಹಾಕಿದ್ದೆವು, ಎಲ್ಲ ತೆಗೆದೆವು. ಈಗ ಜಸ್ಟ್ ಒಂದು ಥರ್ಮಲ್ ಒಂದು ಬೇಸ್ ಲೇಯರ್ ಉಂಟು ಅಷ್ಟೇ, ಬೇರೆ ಎಲ್ಲ ತೆಗೆದೆವು ನಾವೀಗ. ಅಷ್ಟು ಸೆಕೆ ಆಗ್ತಾ ಉಂಟು ಈಗ ನಮಗೆ. ಲಿಟ್ರಲಿ ಇದು ನಮ್ಮ ಊರಿನ ವೆದರ್ನಾಗ ಉಂಟು. ಯಾಕಂದರೆ ಇದು ಡೆಸರ್ಟ್ ಅಲ್ಲ, ಇಲ್ಲಿ ಮಧ್ಯಾಹ್ನ ಹೊತ್ತಿಗೆ ನಿಮಗೆ ಒಳ್ಳೆ ಟೆಂಪರೇಚರ್ ಹೋಗ್ತದೆ. ಬಟ್ ಹಾಗೆ ನೈಟ್ ಹೋದಾಗೆ ಅಷ್ಟೇ ಡೌನ್ ಆಗ್ತದೆ ಈಗ ಟೆಂಪ್ರೇಚರು. ಹಾಗೆ ಸಾಯಂಕಾಲದವರೆಗೆ ಈಗ ನಮಗೆ ಓಕೆ. ಸಾಯಂಕಾಲದ ನಂತರ ಈಗ ವಾಪಸ್ ಟೆಂಪರೇಚರ್ ಡ್ರಾಪ್ ಆಗ್ತದೆ. ಅದು ಟೆಸ್ಟಿಂಗ್ ಗಾಡಿ ಮಾರಿಯೋದು. ಅಲ್ಲಿ ಮೇಲೆ ನೋಡಿ ಅಂತೆ ಒಂದು ವಾಟರ್ ಫಾಲ್ಸು, ಒಂದು ಸ್ವಲ್ಪ ಊರಕ್ಕೊಂದು. ಮತ್ತು ಇಲ್ಲೆಲ್ಲ ADV ಟ್ಯೂನ್ಸು ಎಲ್ಲ ಉಂಟು, ಸುಮಾರು ಉಂಟು. ಇಲ್ಲೆಲ್ಲ ಹಿಂದೊಂದು 2-3 ಹೋಯಿತು, ಇಲ್ಲೊಂದುಂಟು. ರೈಟಲ್ಲಿ ನೋಡಿದರೆ ನೋಡಿ, ಕಿಲೋಮೀಟ್ರ್ ಕಟ್ಟಲೆ ಫುಲ್ಲು ಓಪನ್ ಡೆಸರ್ಟ್. ದೂರದವರೆಗೆ ಡೆಸರ್ಟ್. ವಾವ್, ಬ್ಯೂಟಿಫುಲ್ ವ್ಯೂ. ಇಲ್ಲಿ ಮಾತ್ರ ಕೆಳಗೆ ಬಿದ್ದರೆ ನಾನೀಗ ಚೂರು ಎದುರೋದ್ರೆ ಮಾತ್ರ ಸೀದಾ ಪಾತಾಳಕ್ಕೆ. ಹೌದು, ಧೂಮಲ್ಲಿ ಮಾಡಿದಾಗ ಲಾಸ್ಟಿಗೆ. This way Siachen base camp. Okay. And this way Turtuk, Pakistan border. border. ये जो हिल है, माउंटेन है, ये दोनों को चेंज करता है. Okay. ये बीच पाकिस्तान border. ಸಣ್ಣ ಆಫ್ ರೋಡ್ ಉಂಟು ನೋಡಿ ಇಲ್ಲಿ ಕೆಳಗೆ. ನಮ್ಮ ಗಿರೀಶ್ ಭಾಯ್ ಮತ್ತು ಹೇಮಂತ್ ಭಾಯ್ ಹೋಗ್ತಿದ್ದಾರೆ. ಬನ್ನಿ ಒಂದು ಅಟೆಂಪ್ಟ್ ಮಾಡುವ. ಆಫ್ ರೋಡ್ ಗಾಡಿ ಇಟ್ಕೊಂಡು ಸ್ವಲ್ಪ ಒಂದು ಆಫ್ ರೋಡ್ ಹೋಗಲೇಬೇಕಲ್ಲ. ಲೆಟ್ಸ್ ಡೂ ಸಮ್ ಆಫ್ ರೋಡ್. ಓ ಬೈ, ಯಸ್. ಇದನ್ನು ನೋಡುವಾಗ ನಮ್ಮ ವೆಸ್ಟರ್ನ್ ಘಾಟ್ಸಿನ ಟ್ರೈಲ್ಸಿನ ನೆನಪಾಗ್ತದೆ. ಸುಮಾರು ಸಮಯ ಆಯಿತು ನಮ್ಮ ಊರಿನ ಟ್ರೈಲ್ಸ್ ಎಕ್ಸ್ಪ್ಲೋರ್ ಮಾಡೋದೆ. ಮಾಡುವ ಊರಿಗೆ ಹೋದ ನಂತರ. ಈಗ ಫಸ್ಟಿಗೆ ಇದನ್ನು ಎಂಜಾಯ್ ಮಾಡುವ. ತುಂಬ ಸ್ಟೀಪ್ ಉಂಟು ಮಾತ್ರ ಇದು. ನಿಲ್ಬೇಕಾ? ಶೂರ್. ನಮ್ಮ ಗಿರೀಶ್ ಭಾಯ್ ಬರ್ತಿದ್ದಾರೆ. ಎಸ್. ಸೊ ಇಂಥ ಟ್ರೈನ್ಸಲ್ಲೆಲ್ಲ ಫುಲ್ ರ್ಯಾರ್ ಬ್ರೇಕಲ್ಲೇ ಎಲ್ಲ ಕಂಟ್ರೋಲ್ ಇರೋದು. ಎಸ್ a little bit. Yes.
Yes. Finally made it to the river bed. ಇಲ್ಲಿಯ ಆಫ್ ರೋಡ್ ಮತ್ತು ನಮ್ಮ ಊರಿನ ಆಫ್ ರೋಡಲ್ಲಿ ತುಂಬ ಡಿಫ್ರೆನ್ಸ್ ಉಂಟು. ಇಲ್ಲಿ ಇಂಥ ಸಣ್ಣ ಸಣ್ಣ ಕಲ್ಲುಗಳು ನೋಡಿ, ನಮ್ಮಾಗೆ ಹಾಗಲ್ಲ. ನಮ್ಮಲ್ಲಿ ಒಂಥರ ಡಿಫ್ರೆಂಟ್ ಟೈಪಿನ ಟೆರೆನ್ಸ್ ಇರ್ತದೆ, ಇಲ್ಲಿದೊಂಥರ ಡಿಫ್ರೆಂಟ್ ಟೆರೆನ್ಸ್. ಈ ಟ್ರೈಲ್ ಕಂಟಿನ್ಯೂ ಆಗ್ತದೆ, ರಿವರ್ ಸೈಡಲ್ಲೇ ಇದು ಹೋಗ್ತದೆ. ಫುಲ್ ಬೋಲ್ಡರ್ ರಾಕ್ಸ್. Nice. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you are behind. ಸೊ ಇಲ್ಲಿಂದ ನಾವು ಆಫರ್ ಮಾಡಿಕೊಂಡು ಬಂದೆವು. ಇಲ್ಲಿಂದ ಇಲ್ಲರ ಇಲ್ಲಿ ನಿಂತಿದ್ದೇವೆ ಈಗ. ನೋಡಿ ವ್ಯೂ ಹೇಗುಂಟು ನೋಡಿ. ಇದು ಆ್ಯಕ್ಚುಲಿ ರಿವರ್ ಬೆಡ್. ಇಲ್ಲಿ ಮಳೆಗಾಲ ಅಂದರೆ ಇಲ್ಲಿ ಸ್ನೋ ಮೆಲ್ಟ್ ಆಗಿ ಹೋಗೋ ಫುಲ್ ನೀರು ಇದು ಬರ್ತದೆ ಇಲ್ಲಿ ನೋಡಿ, ಎಲ್ಲ ಇದ್ದಾವೆ ಇಲ್ಲಿ. ಡಿಸ್ಕಿಟ್ ಮಾನೆಸ್ಟ್ರಿ ಇಲ್ಲಿ ಆಗ್ತದೆ ನೋಡಿ. ನಮಗೆ ಇಲ್ಲಿ ಹೋಗ್ಲಿಕ್ಕೆ ಉಂಟು ಈಗ. ಸೊ ನಾವು ವಿ ನೀಡ್ ಟು ಫೈಂಡ್ ಅ ವೇ ಟು ಎಕ್ಸಿಟ್ ಆ್ಯಂಡ್ ದೆನ್ ಗೋ ಟು ದ ಮಾನೆಸ್ಟ್ರಿ. ರೋಡಲ್ಲಿ ಅಂತ ಗೊತ್ತಿಲ್ಲ ಈಗ. ರೋಡ್ ಯಾವ ಕಡೆ? ಹಲೋ, ಈಚಿನೊಂದು ದಾರಿ ಹೋದಾಗ ಕಾಣ್ತದೆ ನೋಡುವ. Back to main road. Yes. Finally. ಈಗ ಎಕ್ಸ್ಪೋಸ್ಗಳು ಆರಾಮ್ಸೆ ಬಂತು. ಈಗ ಉಲ್ಟಾ ಗಾಡಿಗಳಿಗಿರೋದು ಈಗ. ಹೌದು.
ಈ ಲೆಫ್ಟಲ್ಲಿ ಮೌಂಟೇನ್ಸ್ ನೋಡಿ ಎಲ್ಲ ಶೈನಿಂಗ್ ಆಗ್ತಾ ಉಂಟು ಸೂರ್ಯನ ಕಿರಣಕ್ಕೆ. ಸ್ಟ್ರೇಂಜ್ ಅಲ್ಲ, ಕಲ್ಲು ರಿಫ್ಲೆಕ್ಟಿವ್. ಫುಲ್ ಡೆಸರ್ಟ್ ನೋಡಿ ಈಗ. ರಾಜಸ್ಥಾನ ಬಂದಾಗ ಆಗ್ತಾ ಉಂಟು ಮಾರೆ. ದಿಸ್ ಇಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ನೋಡಿ. ಇಲ್ಲಿ ಮೌಂಟೇನ್ಸ್ ಉಂಟು, ಡೆಸರ್ಟ್ ಉಂಟು, ಮತ್ತು ಅಲ್ಲಿ ನದಿ ಉಂಟು, ಮತ್ತು ಅದರ ಹಿಂದೆ ಐಸ್ ಉಂಟು, ಸ್ನೋ. ದಿಸ್ ಇಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಹುಂದರ್ ರೀಚ್ ಆದೆವು. ಹುಂದರ್ ಅದ ಗಿರೀಶ್ ಭಾಯ್ ಪ್ರೊನೌನ್ಸಿಯೇಷನ್? ಹಂದರ್. ಇದರಿಂದ ಆ ಗುಡ್ಡದೊಂದು ಸ್ಟ್ರಕ್ಚರ್ ನೋಡಿ. ಅದರ ಹಿಂದಿನ ಗುಡ್ಡಗಳ ಸೂರ್ಯನ ಕಿರಣವಿದ್ದು ಹಿಂದೆದು ಹೈಲೈಟ್ಸ್ ಉಂಟು, ಎದುರದ್ದು ಶಾರ್ಡೋಸ್ ಅಲ್ಲಿ ಉಂಟು. ಅದು ಮಾತ್ರ ಅಲ್ಟಿಮೇಟ್ ಕಾಣ್ತಾ ಉಂಟು. ಹಂದರ್ ಬಂದೆವು. ಇಲ್ಲಿ ನೋಡ್ಬೋದು ಒಂದು ನದಿ ಹೋಗ್ತಾ ಉಂಟು. ಇಲ್ಲಿ ವ್ಯೂ ನೋಡ್ಬೋದು ಹೇಗುಂಟು ಅಂತ ನೋಡಿ. ಮೌಂಟೇನ್ಸ್ ನೋಡಿ ಹೇಗುಂಟು ಅಂತ, ಸೂಪರ್ ಉಂಟಲ್ಲ. ಸೊ ಈಗ 2 ಪ್ರಾಬ್ಲಮ್ ಆಗಿದೆ ಈಗ. ಒಂದು ಅಂತ ಹೇಳಿದರೆ, ಈಗ ನಾವು ಆಫ್ ರೋಡ್ ಮಾಡಿದ್ದೇವಲ್ಲ, ಆಫ್ ರೋಡ್ ಮಾಡುವಾಗ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾ ಉಂಟು ಇಲ್ಲಿಂದ ನೋಡಿ. ಇಲ್ಲಿಂದ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾ ಉಂಟು. ಅದೀಗ ಎಂತ ಅಂತ ಹೋಗಿ ನೋಡಬೇಕು ರೂಮಿಗೆ. ಇನ್ನೊಂದು ಎಂತ ಅಂತ ಹೇಳಿದರೆ, ನನ್ನ ರೈನ್ಕೋಟ್ ಎಲ್ಲಿಯೋ ಬಿಸಾಡಿ ಹೋಗಿದೆ. ಇಲ್ಲಿ ಇಟ್ಟಿದ್ದೆ ನಾನು. ಇದರಲ್ಲಿ ಹೀಗೆ ಇಟ್ಟಿದ್ದೆ ಎಳ್ದು, ಬಟ್ ಅದೆಲ್ಲಿಯೋ ಗಾಳಿಗೆ ರಟ್ಟಿ ಹೋಗಿದೆ, ಯಾರಿಗೂ ಗೊತ್ತಾಗಲಿಲ್ಲ. ಅಲ್ಲಿದ್ದ ನಾವು ಇಲ್ಲಿ ನಡ್ಕೊಂಡು ಬಂದೆವು. ಇಲ್ಲಿ ನೋಡಿ ಸುಮಾರು ಆ್ಯಕ್ಟಿವಿಟೀಸ್ ಉಂಟು. ಇಲ್ಲಿ ಡಾರ್ಟಿಂಗ್ ಉಂಟು, ಡಾರ್ಟ್ ಪ್ಲಸ್ ಇಲ್ಲಿ ಕ್ಯಾಮಲ್ ರೈಡ್ ಇದೆ ನೋಡಿ, ಸ್ಪೆಷಲ್ ಕ್ಯಾಮಲ್ ಇಲ್ಲಿದು. ಸೊ ದಿಸ್ ಈಸ್ ದ ಓನ್ಲಿ ಕ್ಯಾಮಲ್ ವಿತ್ 2 ಹಂಪ್ಸ್. ಇಲ್ಲೊಂದು ಹಂಪ್, ಇಲ್ಲೊಂದು ಹಂಪ್ ನೋಡಿ. ಇಷ್ಟು ಆರಾಮ್ಸೆ ಕೂತಿದೆ ಅಂತ. ಇಲ್ಲಿ ಸುಮಾರು ಉಂಟು. ಕೇಮುಳು ರೈಡ್, ಕೇಮುಳು ರೈಡ್. ಸೊ 2 ಸ್ಪೀಡ್ ಬ್ರೇಕ್. ಅಲ್ಲಿ ಟಿಕೆಟ್ ತಗೊಳ್ಬೇಕು. ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಕರ್ಕೊಂಡು ಹೋಗಿ ರಿಟರ್ನ್ ಬರ್ತಾರೆ. 350 rupees ಓನ್ಲಿ. 350 rupees ಅಂತೆ ಪರ್ ಹೆಡ್. ನಾವು 350 rupeesಗೆ ಪ್ರಾಣಿ ಹಿಂಸೆ ಮಾಡುದಿಲ್ಲ. ಎಸ್. ಫ್ರೇಮ್ ನೋಡಿ ಹೇಗುಂಟು ಅಂತ. 3x ಹಾಕಿ. ವಾವ್. ಇಲ್ಲಿ ನಮ್ಮ ಡ್ರೋನ್ ಉಂಟಿಲ್ಲಿ. ನಮ್ಮ ಹೇಮಂತ್ ಭಾಯಿ ಅಲ್ಲಿಂದ ಕಂಟ್ರೋಲ್ ಮಾಡ್ತಿದ್ದಾರೆ. ಕಂಟ್ರೋಲ್. ಇಲ್ಲಿ ಸ್ವಲ್ಪ ಕ್ವಾಡ್ ಬೈಕ್ಸ್ ಉಂಟು. ಸೊ ಇಲ್ಲಿ 1000 rupees ಇದಕ್ಕೆ ಪರ್ ಹೆಡ್. ಇಲ್ಲಿ ಈಚೆ ಒಂದು 4 ಕಿಲೋಮೀಟ್ರ್ ಕರ್ಕೊಂಡೋಗಿ ಬರ್ತಾರೆ. ಸೊ ನಮ್ಮ ಮಾನಸಿ ಅವರೊಂದು ರೌಂಡ್ ಹೋಗಿ ಬಂದರು. How was it? It was very nice. Yes. Because we got to ride ಡಬಲ್ ಹಂಪ್ಸ್ ಕ್ಯಾಮಲ್ ಅಂದ್ರೆ ಇದೆ ನೋಡಿ. ನಮ್ಮನ್ನ ನೋಡ್ತಾ ಉಂಟು ಪಾಪ. ಅಲ್ಲಿ ಕೂಗ್ತಾ ಉಂಟು ಮಾರೆ ಅದು ಪಾಪ. ಅಮ್ಮ ಬರ್ತಾರೆ ಪಾಪ ಮಾರೆ. ಇಲ್ಲಿ ಆ್ಯಕ್ಚುಲಿ ಒಂದು ಸಣ್ಣದೊಂದು ಇಶ್ಯೂ ಆಯಿತು. ಇಶ್ಯೂ ಅಂತ ಹೇಳಿದರೆ ಗುಡ್ ಬಿಹೇವಿಯರ್ ಬೈ ದ ಓನರ್. ಏನು ಅಂತ ಹೇಳಿದರೆ, ನಮ್ಮ ಬ್ಯಾಗ್ ಹೆಲ್ಮೆಟ್ಸ್ ಎಲ್ಲ ಇಲ್ಲಿ ಇಟ್ಟು
ಈ ಹೋಟ್ಲಲ್ಲಿಟ್ಟು ನಾವಲ್ಲಿ ರೈಡ್ ಕಡೆ ಹೋಗಿದ್ದೆವು. ಓನರ್ ಏನಂತ ಹೇಳಿದ್ರೆ, ನಿಮ್ಮದು ಆರ್ಡ್ರ್ ಇಲ್ಲಲ್ಲ, ಗೆಟ್ ಔಟ್ ಆಫ್ ಹಿಯರ್ ಅಂತ ಆ ಥರನೇ ಹೇಳಿಬಿಟ್ಟ. ಸೊ ನಾವಿರಲಿಲ್ಲ. ಸೊ ಗಿರೀಶ್ ಬೈ ಇದ್ದರು. ಸೊ ದಿಸ್ ವಾಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಸೊ ಎಂತ ಮಾಡಲಿಕ್ಕಾಗೋದಿಲ್ಲ. ಈಗ ಹೊರಗೆ ತಂದೆವು, ಈಗ ಹೋಗ್ತಿದ್ದೇವೆ ಇಲ್ಲಿಂದ. ಈಗೊಂದು ಶಾರ್ಟ್ ಕಟ್ ಉಂಟು ಇಲ್ಲಿ, ಸ್ಯಾಂಡ್ ಡ್ಯೂನ್ಸಲ್ಲಿ ನಾವು ಹೋಗೋದು, ಎಕ್ಸಿಟ್ ಆಗೋದು. ಹಾಂ, ಆ್ಯಕ್ಚುಲಿ ಇದೊಂದು ಶಾರ್ಟ್ ಕಟ್ ಮೇನ್ ರೋಡಿಗೆ ಜಾಯ್ನ್ ಆಗ್ತದೆ. ಇಲ್ಲದ್ರೆ ಒಂದು ಸುತ್ತ ಹೊಡೆದು ಬರಬೇಕು. ಲಿಟ್ರಲಿ ಸ್ಯಾಂಡಲ್ಲಿ ಹೊಯ್ಗೆಲ್ಲಿ ಹೋಗ್ತಿದ್ದೇವೆ. ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಯಾಕಂತ ಹೇಳಿದ್ರೆ ಗಾಡಿ ಆಚೀಚೆ ಹೋಗ್ತದೆ ಇದರಲ್ಲಿ. ಫುಲ್ ಬ್ಯಾಲೆನ್ಸಲ್ಲೇ ಕಂಟ್ರೋಲ್ ಮಾಡಬೇಕಂದ್ರೆ ಸ್ಟೇರಿಂಗ್ ಇನ್ಪುಟಲ್ಲೇ ಕಂಟ್ರೋಲ್ ಮಾಡಬೇಕಷ್ಟೇ ಇದರಲ್ಲಿ. ಫುಲ್ಲು ಹೀಗೆ ಕುದುರೆಗಳು ನೋಡಿ ಅಂತೆ. ಯಾ ಕುದುರೆಗಳು ನೋಡಿ. ನೈಸ್. ಈಗ ಅಲ್ಲೊಂದು ಎದುರು ಮಾನೆಸ್ಟ್ರಿ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ಹೋಗ್ತಿದ್ದೇವೆ ಈಗ. ಡಿಸ್ಕಿಟ್ ಮಾನೆಸ್ಟ್ರಿಗೆ ಈಗ ಹೋಗ್ತಿದ್ದೇವೆ. ಇಲ್ಲಿ ಗಂಟೆ 6:15 ಆಯಿತು. ಇನ್ನೂ ಸಹ ನೋಡಿ ಎಷ್ಟು ಬಿಸಿಲುಂಟು ಅಂತ. ಸಣ್ಣ ಸೂರ್ಯ ಎದುರಿಗೆ ಡೈರೆಕ್ಟ್ ಹೊಡಿತಾ ಉಂಟು. ಇದು ಆ್ಯಕ್ಚುಲಿ ಬ್ರೈಟ್ನೆಸ್ ಅಂದರೆ ಲೈಕ್ ಸೂರ್ಯನ ಕಿರಣ ಎಷ್ಟು ಸ್ಟ್ರಾಂಗ್ ಉಂಟು ಅಂತ ಹೇಳಿದರೆ, ನಮ್ಮ ಊರಲ್ಲಿ ಸಾಧಾರಣ ಒಂದು 3-3:30 ಆಗುವ ಹೇಗಿರ್ತದೆ ಅಷ್ಟು ಸ್ಟ್ರಾಂಗ್ ಉಂಟು ಸೂರ್ಯ ಕಿರಣ. ಓ ಶಾರ್ಪ್ ಯೂ ಟರ್ನ್. ಓಯ್ 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 ಓಯ್. ಆಯಿಲ್ ತಾನ ಇಲ್ಲಿ ನೀರಿದೆ, ಗೊಬ್ಬರ साइड पे ನಾವು 7 ಗಾಡಿ ಇದ್ದೇವೆ. 7 ಜನ 7. ಇಲ್ಲ ಅದು ಏನೋ ಸ್ಲಿಪ್ ಅಲ್ಲಿ ಆಯಿಲ್ ಇತ್ತು, ಗೊತ್ತಾಗಲಿಲ್ಲ. ತಾಗಿತ್ತಾ? ಇಲ್ಲ ಮಾರು, ಮೈಕ್ ಕಟ್ ಆಯ್ತಾ? ಇಲ್ಲ ಇದು ಕನೆಕ್ಷನ್ ಬಿಟ್ಟದೆ ಅಷ್ಟೇ. ಓಕೆ, ಇನ್ನೊಂದು ಜೆ ಮೌಂಟ್ ಇದೆ ಏನಾದರೂ ಬಿಡು. ಮೌಂಟ್ ಕಟ್ ಆಯ್ತಾ? ಮೌಂಟ್ ಇದೆ. ಮೌಂಟ್ ಕಟ್ ಆಯಿತು. ಮೌಂಟ್ ಇದೆ. ಹಾಂ, ಅಲ್ಲ ಆಯಿಲ್ ಇತ್ತಾ? ಗೊತ್ತಾಗಲಿಲ್ಲ ಅಲ್ಲ. ಹಾಂ, ಸನ್ನೆ ಗೊತ್ತಾಗಲಿಲ್ಲ. ಗಾಡಿಗೆ ಹೌದಷ್ಟೇ, ಇಲ್ಲಿಗೆ ಒಂಚೂರು ಇದಾಯ್ತು ಅಷ್ಟೇ. ಬಿಡು, ಹೋಗೋ.
ಲುಕ್ ಎಟ್ ದ ವ್ಯೂ. ಲೈಟಿಂಗ್ ನೋಡಿ ಹೇಗುಂಟು ಅಂತ. ಫ್ರೇಮ್ ಅಲ್ಟಿಮೇಟ್ ಫ್ರೇಮ್. ಹಿಂದೆ ಬುದ್ಧ ಸ್ಟ್ಯಾಚು, ಇಲ್ಲಿಂದ ಸನ್ಸೆಟ್ ಆಗೋದು, ಬೈಕ್ ಹೋಗೋದು. ವಾವ್, ಬ್ಯೂಟಿಫುಲ್. ಓ ಬೈ, ಇಲ್ಲಿ ಮಾತ್ರ ಜನಸಾಗರ. ಬಿಸ್ಕಿಟ್ ಚಾಂಬಾ ಇಲ್ಲಿ ನೋಡಿ, ಸ್ವಲ್ಪ ಇನ್ಫೋ. ಆ್ಯಂಡ್ ಇಲ್ಲಿ ಹೊರಗೆ ಹೋಗ್ಬೇಕೀಗ. ಸ್ವಲ್ಪ ನಡಿಬೇಕು, 100 ಮೀಟರ್ಸ್, 120 ಮೀಟರ್ಸ್. ಇಲ್ಲೇ ಮೇಲೆ ಗಾಡಿಯಲ್ಲಿ ಇಲ್ಲಿ ಪಾರ್ಕ್ ಮಾಡಿದ್ದೆವು. ಹೌದಾ, ಅಲ್ಲಿ ಮೇಲೆ ಪಾರ್ಕ್ ಮಾಡಿ ಹೋಗ್ತಾ ಇದ್ವಿ ನಾವು. ಮುಂಚೆ ಅಲ್ಲೇ ಬಿಡ್ತಿದ್ರಂತೆ. ಈಗ ಜನ ಜಾಸ್ತಿ ಇದ್ದಾರಲ್ಲ, ಆಗಿರ್ಬೋದು. ಇಲ್ಲಿ ಹತ್ತುವಾಗ ಮಾತ್ರ ಎಲ್ಲ ಜೀವ ಹಿಡಿತದೆ. 4x4 ಲೋವರ್ ರೇಂಜ್ ಹಾಕ್ಬೇಕೀಗ. ಎಸ್, ಆ್ಯಂಡ್ ಲುಕ್ ಎಟ್ ದ ವ್ಯೂ. ಸನ್ಸೆಟ್ ವ್ಯೂ ಆಗ್ತಾ ಉಂಟು ಈಗ ಇಲ್ಲಿ. ಸೊ ಹೀಗೆ ತಿರುಗಿಸಿಕೊಂಡು ಪ್ರೇಯರ್ ಹೇಳಿದರೆ ಈಡೇರುತ್ತದೆ ಅಂತ ಹೇಳ್ತಾರೆ. ಶಾರ್ಪ್ ಉಂಟಿದು. ಇದೆ ಸ್ಟ್ಯಾಚ್ಯೂ, 106 feet ಟಾಲ್ ಸ್ಟ್ಯಾಚ್ಯೂ. ವೆರಿ ಬ್ಯೂಟಿಫುಲ್. ಸೊ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಪಾಕಿಸ್ತಾನ ಆ ಕಡೆ ಆಗ್ತದೆ. ಸೊ ಐ ಥಿಂಕ್ ಇಟ್ ಈಸ್ ಅರೌಂಡ್ 70 or 80 kilometers, ನಾಟ್ ಶ್ಯೂರ್, ಬಟ್ ಆ ಡೈರೆಕ್ಷನಲ್ಲಿ ಆಗ್ತದೆ. ಸೊ ಈ ಬುದ್ಧ ಫೇಸ್ ಮಾಡಿರೋ ಡೈರೆಕ್ಷನ್ ಆ ಕಡೆ ಪಾಕಿಸ್ತಾನ ಆಗ್ತದೆ. ಡಿಸ್ಕಿಟ್ ಮೊನೆಸ್ಟ್ರಿ ನೋಡಿದರೆ ಇನ್ನು ಡೈರೆಕ್ಟ್ ನಮ್ಮ ರೂಮ್ ಕಡೆಗೆ. ನಮ್ಮದು ರೂಮ್ ಆ್ಯಕ್ಚುಲಿ ಹೂವಲ್ಲಿ ಆಗ್ತದೆ, ಹೂವಲ್ಲಿ. ಬಟ್ ಅದಕ್ಕೆ ರೋಡ್ ಹೇಗೆ ಅಂತ ಹೇಳಿದರೆ ಹೀಗಾಗಿ ಹಾಗಾಗಿ ಹೋಗಬೇಕು, ವಿಚ್ ಈಸ್ ಅರೌಂಡ್ 33 kilometers. ನೋದೆಯಾ? ಐಕೆ ಸೈಳ ಮಲ್ಪಡು. ಸೇಳೆ ಮಾರ್ಯ. ಸನ್ ಡೌನ್ ಆಯಿತು. ಇನ್ನೊಂದು ಲಾಸ್ಟ್ ಒಂದು 10-15 kilometer ಉಂಟು ಇನ್ನು ನಮ್ಮ ರೂಮಿಗೆ. ನೋಡಿ ವ್ಯೂ ಹೇಗುಂಟು ನೋಡಿ. ಒಮ್ಮೆ ಮುರಿದಾಗಾಯ್ತು ಬ್ರಿಡ್ಜ್. ಟೆಂಪರೇಚರ್ ಸಹ ಹಾಗೇ ಡ್ರಾಪ್ ಆಗ್ತಾ ಉಂಟು. ಆಗ ತೆಗ್ದ ಇದು ರೈನ್ ಜಾಕೆಟ್, ಲೈನರು ಎಲ್ಲದದ್ದು ಈಗ ನೆನಪಾಗ್ತಾ ಉಂಟು ಎಲ್ಲರಿಗೂ ಸಹ. ಬಟ್ ನನ್ನ ರೈನ್ ಕೋಟ್ ಒಂದು ಧರ್ಮಗೆ ಹೋಯ್ತು. ಇರಲಿ ಬಿಡಿ, ಒಂದು ತಗೊಳ್ಳೋ ಬೇರೆ. ಇಲ್ಲಿಗೆ ಲದಾಖಿ ಬಂದೊಂದು ದಾನ ಮಾಡಿದಾಗ ಆಯಿತು. ಗಂಟೆ 19:53, ಅಂದರೆ 7:45, 8 ಗಂಟೆ ಮಾರೆ. ರಾತ್ರಿ 8 ಗಂಟೆ ಇದು. ನಮ್ಮ ಊರಲ್ಲಿ ಆಗ್ತಿದ್ರೆ ಇಷ್ಟೊತ್ತಿಗೆ ಈಗ ಚಂದ್ರ ಮೇಲೆ ಬಂದು ಅರ್ಧ ಮೇಲೆ ಬುಟ್ಟಿಯಾಗಿರ್ತಿತ್ತು. ಇಲ್ಲಿ ಇನ್ನೂ ಸಹ ಸನ್ಸೆಟ್ ಆಗ್ತಾ ಉಂಟು ಅಷ್ಟೇ ಈಗ. ಸೊ ರೂಮ್ ಹತ್ರ ಬಂದೆವು. ಇಲ್ಲೊಂದು ಬುದ್ಧನ ಸ್ಟ್ಯಾಚ್ಯೂ ನೋಡಿ, ಲೈಟ್ ಆಫ್ ಹಾಕಿ ಭಾರಿ ಸೈಕ್ ಕಾಣ್ತದೆ. ಎಸ್, ಸೊ ಸ್ಟೇ ರೀಚ್ ಆದೆವು. ಸ್ಟೇ ಮುಟ್ಟಿದೆವು ಸುಮೂರಲ್ಲಿ. ಇಲ್ಲಿ ನಮ್ಮ ಟೆಂಟ್ ಸ್ಟೇ. ಇದೊಂದು ಚಿಲ್ ಏರಿಯಾ. ಅನ್ವೇಷ್ ಸೆಟ್ಟಾಗಿಯೇ ಚಳಿಗೆ. ಈ ಒಂದು ಭಯ ಸಿದ್ದಾರಲ್ಲಿ. ಬನ್ನಿ ರೂಮ್ ತೋರಿಸ್ತೇನೆ ನೋಡಿ. ಇಲ್ಲಿ ಹೀಗೆ ಟೆಂಟ್ಸ್ ಸುಮಾರು ಉಂಟು ಇಲ್ಲಿ, ಫುಲ್ ಸುಮಾರು ಉಂಟು ಇಲ್ಲಿ. ಸೊ
ಇದು ನಮ್ಮ ಟೆಂಟ್. ಎಸ್, ಸೊ ದಿಸ್ ಈಸ್ ಅವರ್ ಟೆಂಟ್. ಬೇಸಿಕ್ ಮಂಚ, ಒಂದು ಸಿಂಗಲ್ ಚಾರ್ಜಿಂಗ್ ಸಾಕೆಟ್ ಉಂಟು ಅಷ್ಟೇ. ಫ್ಯಾನ್ ಗೀನೆಲ್ಲ ಎಂತಸಿಲ್ಲ ಇಲ್ಲಿ, ಬಿಕಾಸ್ ಯು ಡೋಂಟ್ ನೀಡ್ ಇಟ್. ಆ್ಯಂಡ್ ದಿಸ್ ಈಸ್ ದ ವಾಶ್ರೂಮ್, ಸಿಂಪಲ್ ವಾಶ್ರೂಮ್. ಎಸ್, ದಟ್ಸ್ ಆಲ್. ಇವತ್ತಿಗಿಷ್ಟೇ. ಇನ್ನು ಊಟ ಮಾಡಿ ಮಲಗುದು. ನಾಳೆ ಸಿಕ್ಕುವ. ಬೈ ಬಾಯ್. ಈಗ ನಮ್ಮ ಊರಲ್ಲಿ ಆಗ್ತಿದ್ರೆ ಈಗ ಇಷ್ಟೊತ್ತಿಗೆ ಸೂರ್ಯ ಅರ್ಧ ಮೇಲೆ ಬಂದಾಗಿರ್ತಿತ್ತು. ಸಾರಿ ಚಂದ್ರ, ಸಾರಿ, ಮೈ ಬ್ಯಾಡ್. ರೀಟೇಕ್